A1D ಐಫೋನ್ ಎ ಟೈಮರ್ ಇದು. ಸೊ ಇದು ಬಂದ್ಬಿಟ್ಟು ಹಾಫ್ ಡಿಲೇ ಟೈಮರ್ಗೆ ಯೂಸ್ ಮಾಡ್ತೀವಿ. ಅಂದರೆ ಇದು ಇಲ್ಲಿ ನೋಡಿ. ಸೊ A1 A2 ಬಂದ್ಬಿಟ್ಟು ಕಾಯಿಲ್ ಸಪ್ಲೈ 230 ವೋಲ್ಟ್ AC. ಸೊ ಇದು 25-26. ಸೊ ಇದೇ ಇದರಲ್ಲಿ ಸ್ವಲ್ಪ ಚೇಂಜಸ್ ಅಂದರೆ ನಾರ್ಮಲಾಗಿ 25-26 ಕೂಡ ಸೇಮ್. ಇದು ಹೆಂಗೆ 15ಗೆ ಕಾಮನ್ನು, 16 NC 18 ಏನೋ ಆಗುತ್ತಲ್ಲ ಆ ಥರ ಯಾವುದದು A1D ಐಫೋನ್ ಎಕ್ಸ್ ಅಂತ ಬರುತ್ತೆ. ಸೊ ನಾರ್ಮಲಿ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಟೈಮ್ ರೇಂಜ್ ಇದೆ. ಸೊ 3 ಸೆಕೆಂಡ್ಸು, 30 ಸೆಕೆಂಡ್ಸು, 3 ಮಿನಿಟ್ಸು, 30 ಮಿನಿಟ್ಸು. ಸೊ ಚೇಂಜಸ್ ಎಲ್ಲಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನೋಡಿ, ಇವಾಗ 3 ಮಿನಿಟ್ ಇದೆ, ನೋಡ್ತಿದ್ದೀರಾ? 3 ಮಿನಿಟ್ ಇದೆ ನೋಡಿ, ಚೇಂಜ್ ಆಗುತ್ತೆ. ಸೊ 30 ಮಿನಿಟ್ವರೆಗೂ ನಾವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 30 ಸೆಕೆಂಡ್ಗೆ, 1 ಸೆಕೆಂಡ್ಗೂ ಕೂಡ ಇದೆ, ಮಿನಿಟ್ಗೂ ಕೂಡ ಇದೆ. 3 ಸೆಕೆಂಡ್ ಆಯ್ತು ಇವಾಗ. ಸೊ ನಮಗೆ ಮಿನಿಟಲ್ಲಿ ಬೇಕು. 30 ಮಿನಿಟ್ ಹಾಕೊಂಡಿದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಾ. ಸೊ ಇದು EAPL ಕಂಪ್ನಿದು. ಸೊ ನಾರ್ಮಲಿ ಇದನ್ನು ಜಾಸ್ತಿ ಏರ್ ಸಿಲಿಂಡರಿಗೆ ಜಾಸ್ತಿ ಯೂಸ್ ಮಾಡ್ತಾರೆ, ಸೀಲಿಂಗಿಗೆ ಮತ್ತು ಮೋಟ್ರಿಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದ್ರದ್ದು ವೈರಿಂಗ್ ಕನೆಕ್ಷನ್ ಕೊಡ್ತೀನಿ, ಸೊ ನೋಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು 25-26. ಸೊ ಇದು ಆ್ಯಕ್ಚುಲಿ ಒಂದು ಪುಷ್ ಬಟನ್ ಹಾಕ್ಕೊಂಡು, ಸೊ ಎಕ್ಸ್ಟರ್ನಲ್ ಪುಷ್ ಬಟನ್ ಹಾಕ್ಕೊಂಡು ಜಸ್ಟ್ ಹಿಂಚ್ ಆಗಬೇಕಷ್ಟೆ. ಇದಕ್ಕೆ ಯಾವುದೇ ಥರದ್ದು ಪವರ್ ಕೊಡಬಾರ್ದು. ಇದಕ್ಕೆ ಯಾವುದೇ ಥರದ್ದು ಪವರ್ ಕೊಟ್ಟರೆ ಇದು ಒಳಗಡೆ ಶಾರ್ಟ್ ಆಗುತ್ತೆ. ಇದರಲ್ಲಿ ಯಾವುದೇ ಥರದ್ದು ಪವರ್ ಕೊಡೋಂಗಿಲ್ಲ. ಜಸ್ಟ್ ಹಿಂಚಸ್ ಅಷ್ಟೇ, ಜಸ್ಟ್ ಟಚ್ ಮಾಡಿದರೆ ಸಾಕು, ಕಾಯಿಲ್ ಆನ್ ಆಗುತ್ತೆ. ಸೊ ನಾನು ಇದಕ್ಕೆ ಸಪ್ಲೈ ಕೊಡ್ತೀನಿ. ಇದು A1. ಮೋಸ್ಟ್ ಆಫ್ ಆಲ್ ಇದನ್ನು ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ನೀವು ನಾರ್ಮಲಿ ನೋಡ್ಬೋದು. A1 A2ಗೆ ಕಾಯಿಲ್ ಸಪ್ಲೈ ಬಂತು, ಆನ್ ಆಯಿತು ಅಂದರೆ ಟೈಮರ್ ಆನ್ ಆಗುತ್ತೆ, ಬಟ್ ಇದು ಆನ್ ಆಗಲ್ಲ. ಸೊ ನಾನು ಇದಕ್ಕೆ ಕಾಂಟ್ಯಾಕ್ಟ್ರನ್ನ ಎಕ್ಸ್ಟರ್ನಲ್ ಆಗಿ ನಿಮಗೆ ಹೋಲ್ಡ್ ಆಗೋದು ತೋರಿಸ್ತೀನಿ. ಸೊ ನ್ಯೂಟ್ರಲ್ಲು ನಾರ್ಮಲಿ ಕಾಮನ್ ಆಗಿರುತ್ತೆ. ಸೊ ಇಲ್ಲೇ ಲೂಪ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದರಲ್ಲಿ ನಂಬರ್ ಕಾಣಿಸ್ತಾ ಇದೆಯಾ? 15. 15 ಬಂದ್ಬಿಟ್ಟು ಕಾಮನ್ನು. ಸೊ ನನಗೆ ಟೈಮರ್ ಆನ್ ಆದಮೇಲೆ NC ಆಗಬೇಕು. ಟೈಮರ್ ಆನ್ ಆದಮೇಲೆ NC ಆಗಬೇಕು. ನನಗೆ ಕಾಂಟ್ಯಾಕ್ಟರು 30 ಮಿನಿಟು, 60 ಮಿನಿಟು ಅಥವಾ ಸೆಕೆಂಡ್ಸಲ್ಲಿ ಟೈಮರ್ ಆನ್ ಆಗಬೇಕು. ಅದು ನಾನು ಇಂಚ್ ಕೊಟ್ಟರೆ ಮಾತ್ರ ಆನ್ ಆಗಬೇಕು. ಸೊ ಹಂಗಾಗಿ ನಾನು NO ಕೊಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಕಾಯಿಲಿಗೆ ಸಪ್ಲೈ, ಸೊ ಕಾಂಟ್ಯಾಕ್ಟ್ರಿಗೆ ಸಪ್ಲೈ. ಸೊ ಇಲ್ಲಿಂದನೇ ಲೂಪ್ ಮಾಡ್ಕೊತಾ ಇದ್ದೀನಿ ಫೇಸ್ನ. ಇದು 230 AC ಕಾಯಿಲ್ ಸಪ್ಲೈ. ಸೊ ಇದು ಕನೆಕ್ಷನ್ ಕೊಟ್ಟಿದ್ದೀನಿ. ಕನೆಕ್ಷನ್ ಹಾಕೋದು ಮಾಡೋಣ. ಕನೆಕ್ಷನ್ ಏನು ಬೇಡ, ಅದನ್ನು ತೋರಿಸೋದು ಬೇಡ, ಆ ಕಡೆಗೆಲ್ಲ ಹೋಗ್ಬೇಡ. ಈ ಪವರ್ ಐತಿ ನೋಡೋಣ, ಮತ್ತೆ ಆಫ್ ಐತಿ. ಸೊ ನಾನು ಪವರು ಆನ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಆನ್ ಆಗಿಲ್ಲ, ಆನ್ ಮಾಡ್ಕೊಂಡಿದ್ದೀನಿ, ಆನ್ ಆಗಿಲ್ಲ. ಸೊ ನೋಡಿ, ಇವಾಗ ನಾನು ಜಸ್ಟ್ ಇಂಚ್ ಕೊಡ್ತೀನಿ. ಸೊ ನಾನು 30 ಮಿನಿಟಿಗೆ ಸೆಟ್ ಮಾಡಿದ್ದೀನಿ. ಸೊ ಪವರ್ ಆಫ್ ಮಾಡಿದರೆ ಆಫ್ ಆಗುತ್ತೆ. 30 ಸೆಕೆಂಡ್ಸಿಗೆ ಕೊಡು ಮಚ್ಚ, ಒಂದು ಚೆಕ್ ಮಾಡೋಣ. 30 ಸೆಕೆಂಡ್ಸಿಗೆ ಅಲ್ಲಿ ಹೇಳ್ಕೊಂತಾನೆ ಚೇಂಜ್ ಮಾಡಿ 30 ಸೆಕೆಂಡ್ಸಿಗೆ ಮಾಡ್ತೀನಿ. ಸೊ 30 ಸೆಕೆಂಡ್ಸಿಗೆ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಸೊ ನೋಡಿ,
3 ಸೆಕೆಂಡಿಗೆ ಮಾಡಿ. ತರ್ಟಿ 3 ಸೆಕೆಂಡಿಗೆ ಮಾಡಿದ್ದೀನಿ, ಬಟ್ ನೀವೇ ನೋಡಿ ಬೇಕಾದ್ರೆ. ಇವಾಗ ಹಿಂಚ್ ಮಾಡ್ತೀನಿ 30 ಸೆಕೆಂಡಿಗೆ 3 ಸೆಕೆಂಡು. 30 ಸೆಕೆಂಡ್ ಇಡಿ. 3 ಸೆಕೆಂಡ್ ಅದು ತಡಿ. 30 ಸೆಕೆಂಡಿಗೆ ರೆಡಿ ಮಾಡಿದ್ದೀನಿ ನೋಡಿ. ಹ್ಞೂ 30 × 10 ಆಗುತ್ತೆ, 30 × 30 ಆಗುತ್ತೇನಪ್ಪ ಅದಲ್ಲ. ಕಟ್ ಮಾಡಲ್ಲ.